ಹಾಯ್ ಹಲೋ ನಮಸ್ಕಾರ. ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ನೀವಿನ್ನೂ ನಮ್ಮ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ಯಾವುದೇ ವಿಡಿಯೋ ಸಹ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೀವು ಸುಲಭವಾಗಿ ನಮ್ಮ ವಿಡಿಯೋನ ವೀಕ್ಷಣೆ ಮಾಡಬಹುದು. ಇವತ್ತು ನಾವು ನೋಡ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ ಐಫೋನ್ ಕ್ರೇಜ್ ಎಷ್ಟಿದೆ ಅಂತ ಅಂದ್ರೆ ಅದನ್ನ ಯಾವ ತರ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಹುಡುಗರು ಯಾವುದೇ ವಯಸ್ಸಿನವರು ಆದ್ರೂ ಸಹ ಐಫೋನ್ ಕ್ರೇಜ್ ತುಂಬಾನೇ ಇದೆ. ಈಗ ಐಫೋನ್ ಅವರು ಹೆಚ್ಚಾನೆಚ್ಚು ಸಿರೀಸ್ ನ ಎಲ್ಲಾನು ಲಾಂಚ್ ಮಾಡ್ತಾ ಇದ್ದಾರೆ. ಅದು ಇಂಪ್ಯಾಕ್ಟ್ ಆಗ್ತಾ ಇರೋದು ಹುಡುಗರಿಗೆ ಮತ್ತೆ ಮನೆಯಲ್ಲಿರೋ ಯಾವುದೇ ಟೀನೇಜ್ ಯುವಕರಿಗೆಲ್ಲ ಅವ್ರ ಮನೆಯಲ್ಲಿರೋ ಪೇರೆಂಟ್ಸ್ ಗೆ ಇಂಪ್ಯಾಕ್ಟ್ ಆಗ್ತಾ ಇದ್ದೇನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ತಾನೇ ನಡೆದಿರೋ ಇನ್ಸಿಡೆಂಟ್ ನಿಮ್ಗೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಏನಂದ್ರೆ ಮಹಾರಾಷ್ಟ್ರದ ಸಂಭಾಜಿ ಮಹಾರಾಜ ಪರ್ವತ ಶ್ರೇಣಿಯಲ್ಲಿ ಒಬ್ಬ ಹುಡುಗ ಅವ್ರ ಮನೆಯಲ್ಲಿ ಏನೋ ಐಫೋನ್ ಗೆ EMI ತುಂಬೋಕೆ ದುಡ್ಡು ನಿಂತು ಅವನ ತಡೆದ್ರು ಅವನು ಕೇಳಿಲ್ಲ. ಹಿಂದೆ ಹೋಗಿ ಅವ್ರ ಮನೆಯವರು ಅವ್ರ ತಾಯಿ ಮತ್ತೆ ಅವರ ತಂದೆ ಎಲ್ಲರೂ ಎಷ್ಟೋ ಪ್ರಯತ್ನ ಮಾಡಿ ತಡೆದ್ರು ಸಹ ಅವನು ಅವ್ರು ಯಾರ ಮಾತನ್ನು ಕೇಳಿಲ್ಲ. ಯಾಕಂದ್ರೆ ಅದು ಯಾವ ತರ ಆ ಏಜ್ ಅಲ್ಲಿ ಆ ತರ ಮಾಡ್ತಾ ಇದ್ದಾರೆ. ಮತ್ತೆ ಅವನ ಎಷ್ಟೋ ಸಾರಿ ಅವರ ತಂದೆ ಮತ್ತೆ ತಾಯಿ ಇಬ್ರು ತಡೆದ್ರು ಸಹ ಅವ್ರ ಮಾತನ್ನ ಯಾವುದೇ ಕಾರಣಕ್ಕೂ ಅವನು ತಡಿಲೇ ಇಲ್ಲ ಮತ್ತೆ ಕೇಳಿಲ್ಲ. ಆಮೇಲೆ ಅವ್ರ ತಂದೆ ಮುಂದೆ ಬಂದು ಅವನ ಹಿಡ್ಕೊಳಕ್ ಹೋದ್ರೆ ಅವನು ಆ ಹುಡುಗ ಅವ್ರ ತಂದೆ ಮತ್ತೆ ತಾಯಿನ ಇಬ್ರು ಕೆಳಗಡೆ ಕಳ್ಕೊಂಡು ಬಿದ್ದು ನೋಡಿ ಯಾವ ತರ 3 ಜನ ಮೃತಪಟ್ಟಿರುತ್ತಾರೆ. ನೋಡಿ ಇದು ಐಫೋನ್ ಕ್ರೇಜ್ ಗೆ ಆಗಿರೋ ಒಂದೇ ಕುಟುಂಬದ 3 ಸದಸ್ಯರ ನಿಧನ ಆಗಿದೆ. ಮತ್ತೆ ಈ ಹುಡುಗ ಏನು ಎಜುಕೇಟೆಡ್ ಅಲ್ಲ ಅಂತ ಅನ್ಸಲ್ಲ. ಯಾಕಂದ್ರೆ ಈ ಹುಡುಗ ನೀಟ್ ಪ್ರಿಪೇರ್ ಆಗ್ತಾ ಇದ್ದ ಮತ್ತೆ 92% ಸ್ಕೋರ್ ಕೂಡ ಮಾಡಿದ್ದ. 92% ಸ್ಕೋರ್ ಮಾಡೋದು ಅಷ್ಟೇನು ಸುಲಭ ಅಲ್ಲ. ಮತ್ತೆ ಅದನ್ನ ಮಾಡೋಕೆ ಯಾವ ತರ ಕಷ್ಟ ಪಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತು. ಯಾಕಂದ್ರೆ ಯಾವಾಗ್ಲೂ ನಮ್ ಪ್ರಿಫರೆನ್ಸ್ ಯಾವಾಗ್ಲೂ ಬರೀ ಓದು ಅಂತಾನೆ ಆಗಿರಬಾರ್ದು. ಮತ್ತೆ ಯಾವಾಗ್ಲೂ ಬರೀ ಓದೋದ್ರ ಕಡೆನೆ ಗಮನನೇ ಅಷ್ಟೇನು ಕೊಡೋದು ನಂಗೆ ಸರಿಯಲ್ಲ ಅನ್ಸುತ್ತೆ. ಸ್ವಲ್ಪ ಓದು, ಸ್ವಲ್ಪ ಜನರಲಿ ಮತ್ತೆ ಪಬ್ಲಿಕ್ ಅಲ್ಲಿ ಯಾವ ತರ ಇನ್ವಾಲ್ವ್ಮೆಂಟ್ ಇರುತ್ತೆ ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಸಮಾಜ ಬಿಟ್ಟು ವ್ಯಕ್ತಿ ಇಲ್ಲ, ವ್ಯಕ್ತಿ ಬಿಟ್ಟು ಸಮಾಜ ಇಲ್ಲ. ಈ ಮಾತನ್ನ ನಾವು ದಿನಂಪ್ರತಿ ಇದನ್ನ ನಡೆಸ್ಕೊಂಡು ಹೋದ್ರೆ ನಾವು ಒಳ್ಳೆಯವರು, ನಾವು ಸುಖವಾಗಿರ್ತೀವಿ ಮತ್ತೆ ಸಮಾಜನೂ ಸುಖವಾಗಿರುತ್ತೆ. ನಾವು ಯಾವಾಗೂ ಆ ಚೈನ್ ನ ಯಾವಾಗ ನಾವು ಡಿಸ್ಕಂಟಿನ್ಯೂ ಮಾಡುತ್ತೆ, ಯಾವಾಗ್ಲೂ ನಾನು ಓದ್ಬೇಕು ಮತ್ತೆ ನಾನು ಯಾವಾಗ್ಲೂ ಬರೀ ಓದ್ತಾನೆ ಇರ್ಬೇಕು ಅಂತ ಇದ್ರೆ ಅದು ಮೈಂಡ್ ಡಿಸ್ಟ್ರಾಕ್ಟ್ ಆಗಿ ಬರೀ ಓದೋದ್ರ ಕಡೆನೆ ಗಮನ ಹೋಗುತ್ತೆ. ಹೊರಗಡೆ ನೇಚರು ಮತ್ತೆ ಜನರಲ್ ನಾಲೆಜ್ ಯಾವುದೇ ತರಹದ ಔಟ್ಸೈಡ್ ಆಕ್ಟಿವಿಟಿ ಯಾವುದೇ ತರಹದ ಏನು ಗೊತ್ತಾಗಲ್ಲ. ಮತ್ತೆ ಮೈಂಡ್ ಎಲ್ಲ ಡಿಸ್ಟ್ರಾಕ್ಟ್ ಆಗಿ ಈ ತರಹದ ಘಟನೆಗಳು ನಮ್ಮ ಮುಂದೆ ಕಾಣಸಿಗುತ್ತವೆ. ನಾವು ಒಂದೇ ರೂಮ್ ಅಲ್ಲಿ ಕುಂತು ಮತ್ತೆ ಒಂದೇ ತರಹದ ವಿಚಾರ ಮಾಡಿ ಎಲ್ರಿಗೂ ಹಲವಾರು ಕಾಯಿಲೆಗಳು ಬರುತ್ತವೆ. ಮಾನಸಿಕ ಅಸ್ವಸ್ಥ ಆಗ್ತಾರೆ. ಮತ್ತೆ BP, ಶುಗರ್ ಇವೆಲ್ಲ ಕಾಯಿಲೆಗಳು ಕಾಣಿಸ್ಕೊಳ್ಳೋದು ಇದ್ರ ಸಲುವಾಗಿನೇ. ಹೀಗೆ ಒಂದೇ ರೂಮ್ ಅಲ್ಲಿ ಕುಂತು ಓದಿ ಆದ್ಮೇಲೆ ಮೈಂಡ್ ಎಲ್ಲ ಡಿಸ್ಟ್ರಾಕ್ಟ್ ಆಗಿ ಏನಾದ್ರೂ ವಸ್ತು ಬೇಕು ಅಂತ ಅನ್ಸಿದ್ರೆ ಅದನ್ನ ಏನೇ ಆದ್ರೂ ಸಹ ತಗೊಳ್ಳೇ ತಂದೆ ದುಡ್ಡಾಗಿರೋ ಅಲ್ಲ, ಯಾವಾಗ್ಲೂ ನಂಗೆ ಅದು ಬೇಕೇ ಬೇಕು ಅಂತ ಅವ್ರ ಮನಸ್ಸು ಆಗಿರುತ್ತೆ. ಸಿಂಪಲ್ ವಿಚಾರಕ್ಕೆ ಅವ್ರ ಮನೆಯಲ್ಲಿ ಐಫೋನ್ ಗೆ EMI ತುಂಬೋಕೆ ದುಡ್ಡು ಕೊಟ್ಟಿಲ್ಲ ಅಂತ ಅವನು ಈ ತರದ ಘಟನೆಯನ್ನ ಮಾಡ್ಕೊಂಡಿದ್ದಾನೆ. ಇದು ಅತ್ಯಂತ ಖಂಡನೀಯ ಘಟನೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವರ್ಲ್ಡ್ ನಲ್ಲಿ ಮುಖ್ಯ ಮಾಹಿತಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.